ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರದಲ್ಲಿ ದೆಹಲಿ ಚಲೋ ಘೋಷಣೆಯನ್ನು ಯಾವಾಗ ನೀಡಿದರು? ಆಪ್ಷನ್ ಎ 1942, ಆಪ್ಷನ್ ಬಿ 1943, ಆಪ್ಷನ್ ಸಿ 1944, ಆಪ್ಷನ್ ಡಿ 1945. ಸರಿಯಾದ ಉತ್ತರ ಆಪ್ಷನ್ ಬಿ 1943. ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರದಲ್ಲಿ ದೆಹಲಿ ಚಲೋ ಘೋಷಣೆಯನ್ನು 1943ರಲ್ಲಿ ನೀಡುತ್ತಾರೆ. ಗಾಂಧಿ ಇರ್ವಿನ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನಾಗರಿಕ ಅಸಹಕಾರ ಚಳವಳಿ, ಆಪ್ಷನ್ ಬಿ ಅಸಹಕಾರ ಖಿಲಾಫತ್ ಚಳವಳಿ, ಆಪ್ಷನ್ ಸಿ ರೋಲತ್ ಚಲನೆ, ಆಪ್ಷನ್ ಡಿ ಭಾರತ ಬಿಟ್ಟು ತೊಲಗಿ ಚಳವಳಿ. ಸರಿಯಾದ ಉತ್ತರ ಆಪ್ಷನ್ ಎ ನಾಗರಿಕ ಅಸಹಕಾರ ಚಳವಳಿ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಇದು ನಾಗರಿಕ ಅಸಹಕಾರ ಚಳವಳಿಗೆ ಸಂಬಂಧಿಸಿದೆ. ಮಹಾತ್ಮ ಗಾಂಧಿ ಅವರನ್ನು ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು? ಆಪ್ಷನ್ ಎ ವಲ್ಲಭಾಯ್ ಪಟೇಲ್, ಆಪ್ಷನ್ ಬಿ JL ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಚಂದ್ರಶೇಖರ್ ಆಜಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಗಾಂಧಿ ಅವರನ್ನು ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಸುಭಾಷ್ ಚಂದ್ರ ಬೋಸ್ ಅವರು. ಚೌರಿ ಚೌರಾ ಎಂಬ ಪ್ರಸಿದ್ಧ ಸ್ಥಳ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಗೋರಖ್ಪುರ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಅಲಹಾಬಾದ್, ಆಪ್ಷನ್ ಡಿ ಲಕ್ನೋ. ಸರಿಯಾದ ಉತ್ತರ ಆಪ್ಷನ್ ಎ ಗೋರಖ್ಪುರ. ಚೌರಿ ಚೌರಾ ಇದು ಗೋರಖ್ಪುರದಲ್ಲಿ ಕಂಡುಬರುತ್ತದೆ. ಮಧ್ಯರಾತ್ರಿಯ ಮುಷ್ಕರದಲ್ಲಿ ಜಗತ್ತು ನಿದ್ರಿಸುವಾಗ ಭಾರತವು ತನ್ನ ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರಗೊಳ್ಳುತ್ತದೆ ಎಂದು ಯಾರು ಹೇಳಿದರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಮಹಾತ್ಮ ಗಾಂಧಿ, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. ಮಧ್ಯರಾತ್ರಿಯ ಮುಷ್ಕರದಲ್ಲಿ ಜಗತ್ತು ನಿದ್ರಿಸುವಾಗ ಭಾರತವು ತನ್ನ ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರಗೊಳ್ಳುತ್ತದೆ ಎಂದು ಜವಾಹರ್ಲಾಲ್ ನೆಹರು ಅವರು ಹೇಳಿದರು. ಯಾವ ಲಿಪಿಯನ್ನು ಎಲ್ಲ ಲಿಪಿಗಳ ಮೂಲ ಎಂದು ಹೇಳಲಾಗುತ್ತದೆ? ಆಪ್ಷನ್ ಎ ಖರೋಷ್ಠಿ, ಆಪ್ಷನ್ ಬಿ ಬ್ರಾಹ್ಮಿ, ಆಪ್ಷನ್ ಸಿ ಮೋದಿ, ಆಪ್ಷನ್ ಡಿ ನಗರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಾಹ್ಮಿ. ಬ್ರಾಹ್ಮಿ ಲಿಪಿಯನ್ನು ಎಲ್ಲ ಲಿಪಿಗಳ ಮೂಲ ಎಂದು ಹೇಳಲಾಗುತ್ತದೆ. ಯಾವ ಕಾಲದ ಲಿಪಿಯನ್ನು ಪಿಕ್ಟೋಗ್ರಾಫಿಕ್ ಲಿಪಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಿಂಧು ಕಾಲ, ಆಪ್ಷನ್ ಬಿ ವೇದ, ಆಪ್ಷನ್ ಸಿ ಗುಪ್ತ ಕಾಲ, ಆಪ್ಷನ್ ಡಿ ಮೌರ್ಯರ ಕಾಲ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧು ಕಾಲ. ಸಿಂಧು ಕಾಲದ ಲಿಪಿಯನ್ನು ನಾವು ಪಿಕ್ಟೋಗ್ರಾಫಿಕ್ ಲಿಪಿ ಎಂದು ಕರೆಯುತ್ತೇವೆ. ಜೈನ ಸೂತ್ರಗಳಲ್ಲಿ ಎಷ್ಟು ಲಿಪಿಗಳನ್ನು ಉಲ್ಲೇಖಿಸಲಾಗಿದೆ? ಆಪ್ಷನ್ ಎ 8, ಆಪ್ಷನ್ ಬಿ 17, ಆಪ್ಷನ್ ಸಿ 18, ಆಪ್ಷನ್ ಡಿ 21. ಸರಿಯಾದ ಉತ್ತರ ಆಪ್ಷನ್ ಸಿ 18. ಜೈನ ಸೂತ್ರಗಳಲ್ಲಿ ಒಟ್ಟು 18 ಲಿಪಿಗಳನ್ನು ಉಲ್ಲೇಖಿಸುವುದನ್ನು ನಾವು ಕಾಣುತ್ತೇವೆ. ಅಶೋಕನ ಶಾಸನಗಳಲ್ಲಿ ಯಾವ ಲಿಪಿ ಕಂಡುಬರುತ್ತದೆ? ಆಪ್ಷನ್ ಎ ದೇವನಾಗರ ಲಿಪಿ, ಆಪ್ಷನ್ ಬಿ ಗುರುಮುಖಿ, ಆಪ್ಷನ್ ಸಿ ಖರೋಷ್ಠಿ ಲಿಪಿ, ಆಪ್ಷನ್ ಡಿ ಬ್ರಾಹ್ಮಿ ಲಿಪಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಅಶೋಕನ ಶಾಸನಗಳಲ್ಲಿ
ನಾವು ಬ್ರಾಹ್ಮಿ ಲಿಪಿಯನ್ನು ನೋಡುತ್ತೇವೆ. ಚೋಳ ದೊರೆಗಳ ಭಾಷೆ ಯಾವುದಾಗಿತ್ತು? ಆಪ್ಷನ್ ಎ ತಮಿಳು, ಆಪ್ಷನ್ ಬಿ ಸಂಸ್ಕೃತ, ಆಪ್ಷನ್ ಸಿ ಕನ್ನಡ, ಆಪ್ಷನ್ ಡಿ ತೆಲುಗು. ಸರಿಯಾದ ಉತ್ತರ ಆಪ್ಷನ್ ಎ ತಮಿಳು. ಚೋಳ ದೊರೆಗಳ ಭಾಷೆ ತಮಿಳು ಆಗಿತ್ತು. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1982, ಆಪ್ಷನ್ ಬಿ 1985, ಆಪ್ಷನ್ ಸಿ 1987, ಆಪ್ಷನ್ ಡಿ 1989. ಸರಿಯಾದ ಉತ್ತರ ಆಪ್ಷನ್ ಬಿ 1985. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವನ್ನು 1985ರಲ್ಲಿ ಸ್ಥಾಪಿಸಲಾಯಿತು. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಅಲಹಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದೆ. ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ ಎ ಪಂತನಗರ, ಆಪ್ಷನ್ ಬಿ ಡೆಹ್ರಾಡೂನ್, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ಇಜ್ಜತ್ ನಗರ್. ಸರಿಯಾದ ಉತ್ತರ ಆಪ್ಷನ್ ಡಿ ಇಜ್ಜತ್ ನಗರ್. ಭಾರತೀಯ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆ ಇಜ್ಜತ್ ನಗರದಲ್ಲಿದೆ. ಪೋರ್ಟ್ ವಿಲಿಯಂ ಕಾಲೇಜು ಎಲ್ಲಿದೆ? ಪೋರ್ಟ್ ವಿಲಿಯಂ ಕಾಲೇಜು ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕೋಲ್ಕತ್ತಾ. ಪೋರ್ಟ್ ವಿಲಿಯಂ ಕಾಲೇಜ್ ಇದು ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ. ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಸಿ ಬಂಕಿಮ್ ಚಂದ್ರ ಚಟರ್ಜಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್. ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಶಿಕ್ಷಣವನ್ನು ಸುಧಾರಿಸಲು ಬ್ರಿಟಿಷ್ ಸರ್ಕಾರವು ಶಾಡ್ಲರ್ ಆಯೋಗವನ್ನು ಯಾವಾಗ ನೇಮಿಸಿತು? ಆಪ್ಷನ್ ಎ 1911, ಆಪ್ಷನ್ ಬಿ 1917, ಆಪ್ಷನ್ ಸಿ 1920, ಆಪ್ಷನ್ ಡಿ 1922. ಸರಿಯಾದ ಉತ್ತರ ಆಪ್ಷನ್ ಬಿ 1917. ಶಿಕ್ಷಣವನ್ನು ಸುಧಾರಿಸಲು ಬ್ರಿಟಿಷ್ ಸರ್ಕಾರ ಶಾಡ್ಲರ್ ಆಯೋಗವನ್ನು 1917ರಲ್ಲಿ ನೇಮಿಸಿತು. ಮೊಘಲರ ಕಾಲದಲ್ಲಿ ಯಾವ ಭಾಷೆಯನ್ನು ರಕ್ತಾನ್ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಉರ್ದು, ಆಪ್ಷನ್ ಬಿ ಅರೇಬಿಕ್, ಆಪ್ಷನ್ ಸಿ ತುರ್ಕಿ, ಆಪ್ಷನ್ ಡಿ ಪರ್ಷಿಯನ್. ಸರಿಯಾದ ಉತ್ತರ ಆಪ್ಷನ್ ಎ ಉರ್ದು. ಮೊಘಲರ ಕಾಲದಲ್ಲಿ ಉರ್ದು ಭಾಷೆಯನ್ನು ರಕ್ತಾನ್ ಎಂದು ಕರೆಯಲಾಗುತ್ತಿತ್ತು. ದೂರದರ್ಶನದ ಮೊದಲ ಸುದ್ದಿಯನ್ನು ಓದಿದವರು ಯಾರು? ಆಪ್ಷನ್ ಎ ಶೋಭನಾ ಜಗದೀಶ್, ಆಪ್ಷನ್ ಬಿ ಅವಿನಾಶ್ ಕೌರ್ ಸರಿನ್, ಆಪ್ಷನ್ ಸಿ ಪ್ರತಿಮಾ ಪೂರಿ, ಆಪ್ಷನ್ ಡಿ ಸಲ್ಮಾ ಸುಲ್ತಾನ್.
ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿಮಾ ಪೂರಿ. ಪ್ರತಿಮಾ ಪೂರಿ ಅವರು ದೂರದರ್ಶನದ ಮೊದಲ ಸುದ್ದಿಯನ್ನು ಓದಿದರು. ಯಾವ ದೇಶವು ಗರಿಷ್ಠ ಸಂಖ್ಯೆಯ ಅಂಚೆ ಕಚೇರಿಗಳನ್ನು ಹೊಂದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಭಾರತ. ಭಾರತ ದೇಶ ಗರಿಷ್ಠ ಸಂಖ್ಯೆಯ ಅಂಚೆ ಕಚೇರಿಗಳನ್ನು ಹೊಂದಿದೆ. ಭಾರತದಲ್ಲಿ ಯಾವಾಗ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು? 1859, 1854, 1882, ಮೇಲಿನ ಯಾವುದೂ ಅಲ್ಲ. ಭಾರತದಲ್ಲಿ 1854ರಲ್ಲಿ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ರಾಜಸ್ಥಾನದಲ್ಲಿರುವ ಜವಾರ್ ಗಣಿಗಳು ಯಾವ ಖನಿಜಕ್ಕೆ ಪ್ರಸಿದ್ಧವಾಗಿವೆ? ಆಪ್ಷನ್ ಎ ಸತು, ಆಪ್ಷನ್ ಬಿ ತಾಮ್ರ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಎಲ್ಲವು. ಸರಿಯಾದ ಉತ್ತರ ಸತು. ರಾಜಸ್ಥಾನದಲ್ಲಿರುವ ಜವಾರ್ ಗಣಿಗಳು ಸತು ಖನಿಜಕ್ಕೆ ಪ್ರಸಿದ್ಧವಾಗಿವೆ. ಯಾವ ರೀತಿಯ ಸರ್ಕಾರದಲ್ಲಿ ಶಾಸಕಾಂಗವು ಕಾರ್ಯಾಂಗಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ಪಡೆಯುತ್ತದೆ? ಆಪ್ಷನ್ ಎ ಫೆಡರಲ್ ಸರ್ಕಾರ, ಆಪ್ಷನ್ ಬಿ ಸಂಸದೀಯ ಸರ್ಕಾರ, ಆಪ್ಷನ್ ಸಿ ನಿರಂಕುಶ ಸರ್ಕಾರ, ಆಪ್ಷನ್ ಡಿ ಅಧ್ಯಕ್ಷೀಯ ಸರ್ಕಾರ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಸಂಸದೀಯ ಸರ್ಕಾರ. ಸಂಸದೀಯ ಸರ್ಕಾರದಲ್ಲಿ ಶಾಸಕಾಂಗವು ಕಾರ್ಯಾಂಗಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ಪಡೆಯುತ್ತದೆ. ಖಾಸಗಿ ವಲಯದಲ್ಲಿ ನಿರ್ಮಾಣವಾದ ದೇಶದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಗುವಾಹಟಿ, ಆಪ್ಷನ್ ಸಿ ಮೋಪಾ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಕೊಚ್ಚಿ. ಖಾಸಗಿ ವಲಯದಲ್ಲಿ ನಿರ್ಮಾಣವಾದ ದೇಶದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಚ್ಚಿಯಲ್ಲಿ ಕಂಡುಬರುತ್ತದೆ. ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಎಕ್ಸ್ಪ್ರೆಸ್ ಹೆದ್ದಾರಿಗಳು ಪರಸ್ಪರವಾಗಿ ಎಲ್ಲಿ ಛೇದಿಸುತ್ತವೆ? ಆಪ್ಷನ್ ಎ ಗ್ವಾಲಿಯರ್, ಆಪ್ಷನ್ ಬಿ ಸಮುದ್ರ, ಆಪ್ಷನ್ ಸಿ ಭೋಪಾಲ, ಆಪ್ಷನ್ ಡಿ ಝಾನ್ಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಝಾನ್ಸಿ. ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಎಕ್ಸ್ಪ್ರೆಸ್ ಹೆದ್ದಾರಿಗಳು ಪರಸ್ಪರವಾಗಿ ಝಾನ್ಸಿಯಲ್ಲಿ ಛೇದಿಸುತ್ತವೆ. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ಒಟ್ಟು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಸರಿಯಾದ ಉತ್ತರ ಆಪ್ಷನ್ ಸಿ 6. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ಇದು ಒಟ್ಟು 6 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ನೇಪಾಳದ ರಾಜಧಾನಿ ಕಠ್ಮಂಡು ಯಾವ ನದಿಯ ದಡದಲ್ಲಿ ಇದೆ? ಆಪ್ಷನ್ ಎ ಕೋಸಿ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಬಾಗ್ಮತಿ ನದಿ, ಆಪ್ಷನ್ ಡಿ ನಾರಾಯಣಿ ನದಿ. ಕಠ್ಮಂಡು ಇದು ಬಾಗ್ಮತಿ ನದಿ ದಡದಲ್ಲಿದೆ. ಈ ಕೆಳಗಿನ ಯಾರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಶೋಭನಾ ನಾರಾಯಣ, ಪಂಡಿತ್ ಯುವರಾಜ್, MS ಸುಬ್ಬಲಕ್ಷ್ಮಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ MS ಸುಬ್ಬಲಕ್ಷ್ಮಿ. MS ಸುಬ್ಬಲಕ್ಷ್ಮಿ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಸಿದ್ಧರಾಗಿದ್ದಾರೆ.
ಅಮೀರ್ ಖುಸ್ರೋ ಅವರ ಹೆಸರು ಯಾವ ಸಂಗೀತ ವಾದ್ಯದ ಆವಿಷ್ಕಾರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಸಿತಾರ, ಆಪ್ಷನ್ ಬಿ ಸರೋದ, ಆಪ್ಷನ್ ಸಿ ಸೆಹನಾಯಿ, ಆಪ್ಷನ್ ಡಿ ತಬಲಾ. ಸರಿಯಾದ ಉತ್ತರ ಆಪ್ಷನ್ ಎ ಸಿತಾರ. ಅಮೀರ್ ಖುಸ್ರೋ ಅವರ ಹೆಸರು ಸಿತಾರ ಸಂಗೀತದ ವಾದ್ಯದ ಆವಿಷ್ಕಾರಕ್ಕೆ ಸಂಬಂಧಿಸಿದೆ. ಜೈಮಿನಿ ರಾಯ್ ಯಾವ ಕಲಾಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ ಎ ಶಿಲ್ಪ, ಆಪ್ಷನ್ ಬಿ ನಾಟಕೀಯ ಕಲೆ, ಆಪ್ಷನ್ ಸಿ ಚಿತ್ರಕಲಾ, ಆಪ್ಷನ್ ಡಿ ಸಂಗೀತ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರಕಲಾ. ಜೈಮಿನಿ ರಾಯ್ ಅವರು ಚಿತ್ರಕಲಾ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಚಾಪ್ಲೆ ಜಾನಪದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಅರುಣಾಚಲ್ ಪ್ರದೇಶ, ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ. ಚಾಪೆಲ್ ಜಾನಪದ ನೃತ್ಯ ಇದು ಹಿಮಾಚಲ್ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಈ ಕೆಳಗಿನ ಯಾವ ನೃತ್ಯವು ಗುಜರಾತ್ಗೆ ಸಂಬಂಧಿಸಿದೆ? ಆಪ್ಷನ್ ಎ ದಾಂಡಿಯಾ, ಆಪ್ಷನ್ ಬಿ ಕೂಚಿಪುಡಿ, ಆಪ್ಷನ್ ಸಿ ಬಾಸ್ ನೃತ್ಯ, ಆಪ್ಷನ್ ಡಿ ಬಿಡೇಸಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ದಾಂಡಿಯಾ. ದಾಂಡಿಯಾ ನೃತ್ಯವು ಇದು ಗುಜರಾತ್ಗೆ ಸಂಬಂಧಿಸಿದೆ. ಮಿಷನ್ ಇಂದ್ರಧನುಷ್ ಯಾವುದಕ್ಕೆ ಸಂಬಂಧಿಸಿದೆ? ವ್ಯಾಕ್ಸಿನೇಷನ್, ಅನೌಪಚಾರಿಕ ಉದ್ಯೋಗಿಗಳು, ಈ ಆಡಳಿತ, ಮಹಿಳಾ ಸುರಕ್ಷತೆ. ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಕ್ಸಿನೇಷನ್. ಇಂದ್ರಧನುಷ್ ಇದು ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದೆ. ಸೂರ್ಯಕಿರಣ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಭೂತಾನ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ. ಸೂರ್ಯಕಿರಣ ಇದು ಭಾರತ ಮತ್ತು ನೇಪಾಳ ದೇಶದ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಕುಮಾರಗುಪ್ತ, ಆಪ್ಷನ್ ಸಿ ಸ್ಕಂದಗುಪ್ತ, ಆಪ್ಷನ್ ಡಿ ಮಯೂರವರ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ. ನಳಂದ ವಿಶ್ವವಿದ್ಯಾಲಯವನ್ನು ಕುಮಾರಗುಪ್ತನು ಸ್ಥಾಪಿಸಿದನು. ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಬಿಂಬಿಸಾರ, ಆಪ್ಷನ್ ಬಿ ಹರ್ಷವರ್ಧನ್, ಆಪ್ಷನ್ ಸಿ ಪುಷ್ಯಮಿತ್ರ, ಆಪ್ಷನ್ ಡಿ ಅಶೋಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕ. ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಅಶೋಕ. ಅಶೋಕನ ಶಾಸನಗಳನ್ನು ಮೊದಲು ಓದಿದವರು ಯಾರು? ಆಪ್ಷನ್ ಎ ಪಡ್ರೇತಿ, ಆಪ್ಷನ್ ಬಿ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ಜೇಮ್ಸ್ ಪ್ರಿನ್ಸೆಪ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜೇಮ್ಸ್ ಪ್ರಿನ್ಸೆಪ್. ಅಶೋಕನ ಶಾಸನಗಳನ್ನು ಮೊದಲು ಓದಿದವರು ಜೇಮ್ಸ್ ಪ್ರಿನ್ಸೆಪ್ ಅವರು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಅಶೋಕನು ಶ್ರೀಲಂಕಾಕ್ಕೆ ಯಾರನ್ನು ಕಳುಹಿಸಿದನು? ಆಪ್ಷನ್ ಎ ಮಹೇಂದ್ರ, ಆಪ್ಷನ್ ಬಿ ಸಂಘಮಿತ್ರ, ಆಪ್ಷನ್ ಸಿ ಉಪಗುಪ್ತ, ಆಪ್ಷನ್ ಡಿ ಮಹೇಂದ್ರ ಮತ್ತು ಸಂಘಮಿತ್ರ.
ಸರಿಯಾದ ಉತ್ತರ ಆಪ್ಷನ್ ಡಿ ಮಹೇಂದ್ರ ಮತ್ತು ಸಂಘಮಿತ್ರ. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಅಶೋಕನು ಶ್ರೀಲಂಕಾಕ್ಕೆ ಮಹೇಂದ್ರ ಮತ್ತು ಸಂಘಮಿತ್ರ ಇಬ್ಬರನ್ನು ಕಳುಹಿಸಿದ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಯಾವ ಧರ್ಮದ ಅನುಯಾಯಿಯಾದನು? ಆಪ್ಷನ್ ಎ ಜೈನ ಧರ್ಮ, ಆಪ್ಷನ್ ಬಿ ಶೈವ ಧರ್ಮ, ಆಪ್ಷನ್ ಸಿ ಬೌದ್ಧ ಧರ್ಮ, ಆಪ್ಷನ್ ಡಿ ವೈಷ್ಣವ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಜೈನ ಧರ್ಮ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳಲ್ಲಿ ಜೈನ ಧರ್ಮದ ಅನುಯಾಯಿಯಾದನು. ಹರಪ್ಪ ಜನರು ಯಾವ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದರು? ಆಪ್ಷನ್ ಎ ಕರೆನ್ಸಿಗಳು, ಆಪ್ಷನ್ ಬಿ ಹತ್ತಿ, ಆಪ್ಷನ್ ಸಿ ಕಂಚಿನ ಉಪಕರಣಗಳು, ಆಪ್ಷನ್ ಡಿ ಬಾರ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಹರಪ್ಪದ ಜನರು ಹತ್ತಿಯ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಹರಪ್ಪ ನಾಗರಿಕತೆಯ ಬಂದರು ಯಾವ ನಗರದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕಾಲಿಬಂಗನ, ಆಪ್ಷನ್ ಬಿ ಲೋಥಲ್, ಆಪ್ಷನ್ ಸಿ ಮೆಹಂಜೋದಾರೋ, ಆಪ್ಷನ್ ಡಿ ಹರಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಥಲ್. ಹರಪ್ಪ ನಾಗರಿಕತೆಯ ಬಂದರು ಲೋಥಾಲ್ ನಗರದಲ್ಲಿ ಕಂಡುಬರುತ್ತದೆ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಸಮಯವನ್ನು ಎಲ್ಲಿ ಕಳೆದ? ತಕ್ಷಶಿಲಾ, ಉಜ್ಜಯಿನಿ, ಪಾಟಲಿಪುತ್ರ, ಶ್ರವಣಬೆಳಗೊಳ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಸಮಯವನ್ನು ಶ್ರವಣಬೆಳಗೊಳದಲ್ಲಿ ಕಳೆದನು. ಕೆಳಗಿನ ಯಾವ ಕ್ರಾಂತಿಯನ್ನು ಅಕ್ಟೋಬರ್ ಕ್ರಾಂತಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಷ್ಯಾದ ಕ್ರಾಂತಿ, ಆಪ್ಷನ್ ಬಿ ಇಂಗ್ಲೆಂಡ್ ಕ್ರಾಂತಿ, ಆಪ್ಷನ್ ಸಿ ಅಮೇರಿಕನ್ ಕ್ರಾಂತಿ, ಆಪ್ಷನ್ ಡಿ ಫ್ರೆಂಚ್ ಕ್ರಾಂತಿ. ಸರಿಯಾದ ಉತ್ತರ ರಷ್ಯಾದ ಕ್ರಾಂತಿ. ರಷ್ಯಾದ ಕ್ರಾಂತಿಯನ್ನು ಅಕ್ಟೋಬರ್ ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಅತ್ಯಂತ ಹಳೆಯ ವೇದ ಯಾವುದು? ಆಪ್ಷನ್ ಎ ಸಾಮವೇದ, ಆಪ್ಷನ್ ಬಿ ಋಗ್ವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಅಥರ್ವವೇದ. ಸರಿಯಾದ ಉತ್ತರ ಆಪ್ಷನ್ ಬಿ ಋಗ್ವೇದ. ಋಗ್ವೇದ ಇದು ಅತ್ಯಂತ ಹಳೆಯ ವೇದವಾಗಿದೆ. ಸ್ಪೇಸ್ ಎಕ್ಸ್ನ ಸ್ಥಾಪಕರು ಯಾರು? ಮ್ಯಾಕ್ಸ್ ಲೆವಿಚಿನ್, ಎಲಾನ್ ಮಸ್ಕ್, ಲ್ಯೂಕ್ ನೋಶಕ್, ಪೀಟರ್ ಥಿಯೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಎಲಾನ್ ಮಸ್ಕ್. ಸ್ಪೇಸ್ ಎಕ್ಸ್ನ ಸ್ಥಾಪಕರು ಎಲಾನ್ ಮಸ್ಕ್ ಅವರಾಗಿದ್ದಾರೆ. ಗುಪ್ತ ರಾಜವಂಶವು ಸರಿಸುಮಾರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿತು? ಆಪ್ಷನ್ ಎ 300 ವರ್ಷ, ಆಪ್ಷನ್ ಬಿ 800 ವರ್ಷ, ಆಪ್ಷನ್ ಸಿ 600 ವರ್ಷ, ಆಪ್ಷನ್ ಡಿ 100 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 300 ವರ್ಷ. ಗುಪ್ತ ರಾಜವಂಶವು ಇದು ಸರಿಸುಮಾರು 300 ವರ್ಷಗಳ ಕಾಲ ತನ್ನ ಆಳ್ವಿಕೆಯನ್ನು ನಡೆಸಿತು. ಯಾವ ಗುಪ್ತ ರಾಜನನ್ನು ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಮುದ್ರಗುಪ್ತ,
ಆಪ್ಷನ್ ಬಿ ಕುಮಾರಗುಪ್ತ, ಆಪ್ಷನ್ ಸಿ 1ನೇ ಚಂದ್ರಗುಪ್ತ, ಆಪ್ಷನ್ ಡಿ 2ನೇ ಚಂದ್ರಗುಪ್ತ. ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನನ್ನು ವಿಕ್ರಮಾದಿತ್ಯ ಎಂದು ಕರೆಯಲಾಗುತ್ತಿತ್ತು. ದೆಹಲಿಯಲ್ಲಿರುವ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲ್ ದೊರೆ ಯಾರು? ಆಪ್ಷನ್ ಎ ಔರಂಗಜೇಬ, ಆಪ್ಷನ್ ಬಿ ಜಹಾಂಗೀರ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಶಹಜಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಶಹಜಾನ್. ದೆಹಲಿಯಲ್ಲಿರುವ ಕೆಂಪು ಕೋಟೆಯನ್ನು ನಿರ್ಮಿಸಿದ ಮೊಘಲ್ ದೊರೆ ಶಹಜಾನ್. ದೆಹಲಿ ನಗರ ಯಾವ ನದಿ ದಡದಲ್ಲಿದೆ? ಆಪ್ಷನ್ ಎ ಸತ್ಲೇಜ್, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಮಂದಾಕಿನಿ, ಆಪ್ಷನ್ ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನಾ ನದಿ. ದೆಹಲಿ ನಗರ ಇದು ಯಮುನಾ ನದಿ ದಡದಲ್ಲಿ ಕಂಡುಬರುತ್ತದೆ. ದೆಹಲಿಯಲ್ಲಿ ಮೊದಲ ಬಾರಿಗೆ ಪತ್ರಿಕೆ ಯಾವಾಗ ಪ್ರಕಟವಾಯಿತು? ಆಪ್ಷನ್ ಎ 1836, ಆಪ್ಷನ್ ಬಿ 1830, ಆಪ್ಷನ್ ಸಿ 1827, ಆಪ್ಷನ್ ಡಿ 1825. ಸರಿಯಾದ ಉತ್ತರ ಆಪ್ಷನ್ ಎ 1836. ದೆಹಲಿಯಲ್ಲಿ ಮೊದಲ ಬಾರಿಗೆ 1836ರಲ್ಲಿ ಪತ್ರಿಕೆ ಪ್ರಕಟವಾಯಿತು. ಕೆಳಗಿನ ಯಾವ ನದಿ ವಿಭ್ರಂಶ್ ಕಣಿವೆಯ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ತಪ್ತಿ ನದಿ, ಆಪ್ಷನ್ ಬಿ ಗಂಗಾ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ. ಗೋದಾವರಿ ನದಿ ಇದು ವಿಭ್ರಂಶ್ ಕಣಿವೆಯ ಮೂಲಕ ಹಾದು ಹೋಗುತ್ತದೆ.